ಟಕರ ಟಕರ ತಮಟೆ ಏಟು ಗಿಲ್ಲಿ ನಟ ಅಲ್ಟಿಮೇಟು ಮಾತಿನ ಮಲ್ಲಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್, ಲೇಡಿ ವಿಲನ್ ಅಶ್ವಿನಿ ಗೌಡಗೆ ಮಿಸ್ ಆಯ್ತು ಕಪ್. ಈ ಬಾರಿ ಬಿಗ್ ಬಾಸ್ ಸಾಕಷ್ಟು ಮನರಂಜನೆಯನ್ನ ನೀಡಿದೆ. ಬರೋಬ್ಬರಿ 24 ಸ್ಪರ್ಧಿಗಳ ಮಧ್ಯೆ ಗಿಲ್ಲಿ ಗೆದ್ದು ಬೀಗಿದ್ದಾರೆ. ಕಪ್ ಗೆದ್ದು ಹೊರ ಬಂದಾಗಿನಿಂದ ಇಲ್ಲಿವರೆಗೂ ಸಂಭ್ರಮ ಮಾತ್ರ ಕಡಿಮೆಯಾಗಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 112 ದಿನ. ಕರಿಬಸಪ್ಪ, ಸತೀಶ್ ಕ್ಯಾಡಬ, ಮಲ್ಲಮ್ಮ, ಜಾನ್ವಿ, ಮಾಳು, ರಾಶಿಕಾ, ಧ್ರುವಂತ್, ಧನುಷ್, ರಘು, ಕಾವ್ಯ, ಅಶ್ವಿನಿ ಗೌಡ, ರಕ್ಷಿತಾ, ಗಿಲ್ಲಿ 24 ಸ್ಪರ್ಧಿಗಳು. ಕಿತ್ತಾಟ, ಕಿರುಚಾಟ, ವಾರಕ್ಕೊಮ್ಮೆ ಕಿಚ್ಚನ ಪಾಠ. ಈ ಸೀಸನ್ನ ಎಂಟರ್ಟೈನ್ಮೆಂಟ್ಗೆ ಗಿಲ್ಲಿ ಕಪ್ ಎತ್ತುವ ಮೂಲಕ ಫುಲ್ ಸ್ಟಾಪ್ ಬಿದ್ದಿದೆ. ಸಾರಿಗೆ ಹಾಕ್ತಾರೆ ಸೊಪ್ಪು, ಗಿಲ್ಲಿ ಗೆದ್ದ BBK 12ರ ಕಪ್ಪು. ವಿನ್ನರ್ ಓಟದಲ್ಲಿ ರನ್ನರ್ ಆದ ರಕ್ಷಿತಾ, ಅಶ್ವಿನಿ ಗೌಡ. ನಟರಾಜ್ ಗಿಲ್ಲಿ ನಟ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರದ ಹಳ್ಳಿಹೈದ ರಾಜ್ಯದ ಜನರ ಮನಸ್ಸು ಗೆದ್ದಿದ್ದಾರೆ. ವಿಶಿಷ್ಟ ಮ್ಯಾನರಿಸಂ, ಕಾಮಿಡಿ ಡೈಲಾಗ್ಗಳ ಪಂಚ್, ಮನಿ ಬರುತ್ತೆ ಹೋಗುತ್ತೆ, ಫ್ಯಾನ್ಸ್ ಇದ್ರೆ ಕಪ್ಪು ಬರುತ್ತೆ ಅಂತ ಕೋಟಿ ಕೋಟಿ ವೋಟ್ ಪಡೆದ ಪಳಾರ್ ಗಿಲ್ಲಿ. ಜನರ ಮನಸ್ಸಿನ ಜೊತೆಗೆ ಬಿಗ್ ಬಾಸ್ ಕಪ್ಪು ಕೂಡ ಗೆದ್ದು ಬೀಗಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಬಳಿ ಗಿಲ್ಲಿ ಅಭಿಮಾನಿಗಳ ಸಾಗರ. ಇನ್ನು ಬಿಗ್ ಬಾಸ್ ಮನೆ ಇರುವ ಜಾಲಿವುಡ್ ಸ್ಟುಡಿಯೋಸ್ ಬಳಿಯಂತೂ ಗಿಲ್ಲಿ ಅಭಿಮಾನಿಗಳ ಸಾಗರವೇ ಸೇರಿತ್ತು. ಗಿಲ್ಲಿಯನ್ನ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಘೋಷಣೆ ಮಾಡ್ತಿದ್ದಂತೆ ಹೊರ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಪದೇ ಪದೇ ಲಾಠಿ ಬೀಸುತ್ತಾ ನಿಯಂತ್ರಿಸೋಕೆ ಹರಸಾಹಸ ಪಟ್ರು. ಬಿಗ್ ಬಾಸ್ ಇತಿಹಾಸದಲ್ಲೇ ದಾಖಲೆಯ ಗೆಲುವು ಸಾಧಿಸಿದ ಗಿಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ, ಯಾವ ಜನ್ಮದ ಪುಣ್ಯನೋ ಏನೋ ನನ್ನನ್ನ ಗೆಲ್ಲಿಸಿದ್ದಾರೆ, ರಾಜ್ಯದ ಜನತೆಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಮಾತಾಡೋಕೆ ಐತಲ್ಲ ಸತ್ಯೋಲ್ವೇ, ನಾನು ವಿಡಿಯೋ ನೋಡಿದೆ, ಇಲ್ಲಿ ಅಲ್ಲಿ ಇರ್ಬೇಕಾದ್ರೆ ಅವರು ಬ್ಯಾನರ್ ಎಲ್ಲ ಹಾಕೊಂಡು ಇದೆಲ್ಲ ಹಾಕೊಂಡು ಸತ್ಯವಲ್ಲೂ ಅವ್ರ ಋಣ ತೀರ್ಸಕ್ಕೆ ಆಗುಲ್ಲ. ನನಗೆ ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೋ ಒಂದು ಅನಿಸ್ತಾ ಇರ್ತದೆ, ಅಯ್ಯೋ ಚೆನ್ನಾಗಿ ಆಡ್ತಿದ್ದಾನೆ ಇಲ್ವಾ ಅಂತ. ಹೊರಗಡೆ ಬಂದ್ಮೇಲಂತೂ ಅಪ್ಪ ಸೈಕ್ ಆಗ್ಬಿಟ್ಟೆ ಕಾಣಿಸುತ್ತೆ. ಅಯ್ಯಪ್ಪ ನಿಜವಾಗ್ಲೂ ಸೀಸನ್ ಪೂರ್ತಿ ವೀಕ್ಷಕರನ್ನ ಹಿಡಿದಿಟ್ಟುಕೊಂಡಿದ್ದ ಮಾತಿನ ಮಲ್ಲಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದಕ್ಕೆ ತುಂಬಾ ಖುಷಿಯಾಯಿತು ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಕರ್ನಾಟಕ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ಲೂ ಬಿಟ್ಕೊಡ್ಲಿಲ್ಲ. ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ 12ರ ಸೆಕೆಂಡ್ ರನ್ನರ್ ಅಪ್ ಆದ ಅಶ್ವಿನಿ ಗೌಡ ಗ್ರ್ಯಾಂಡ್ ಫಿನಾಲೆ ನಂತರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ 23 ಜನ ಟ್ರಾವೆಲ್ ಮಾಡಿದ್ರು, ನನ್ನ ಏಳು ಬೀಳುಗಳಲ್ಲಿ ನನ್ನ ಬೆನ್ ತಟ್ಟಿದ್ದಾಗ್ಬೋದು, ನನ್ನ ಛಲ ಹುಡ್ಸಿದ್ದಾಗ್ಬೋದು, ಅದ್ರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ. ಸೊ ನಾನ್ ಫಿನಾಲೆವರೆಗೂ ಬಂದೆ ಅಂತಂದ್ರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದ್ರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನ್ಸಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ, ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ತರ ಇದ್ರು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ.
ಇನ್ನು 112 ದಿನಗಳ ಬಳಿಕ ಗಿಲ್ಲಿ ಮನೆಗೆ ತೆರಳಿದ್ದಾರೆ. ಮಂಡ್ಯದ ಮದ್ದೂರಿಗೆ ಆಗಮಿಸುತ್ತಿದ್ದಂತೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಬೃಹತ್ ಹಾರ ಹಾಕಿ ಅದ್ಧೂರಿ ಸ್ವಾಗತ ಕೋರಲಾಯಿತು. ತೆರೆದ ವಾಹನದಲ್ಲಿ ಗಿಲ್ಲಿ ಮೆರವಣಿಗೆ ಮಾಡಿ ಅಭಿಮಾನಿಗಳತ್ತ ಕೈ ಬೀಸಿದ ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿ ಪ್ರದರ್ಶಿಸಿ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ರು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.